ಚಿಮುಲ್ ಎಲೆಕ್ಷನ್ ಕಾಂಗ್ರೆಸ್ ಮತ್ತು ಬೆಂಬಲಿತರು ಕಮಾಲ್ ಮಾಡಿದ್ದಾರೆ. ಬಿಗ್ ಫೈಟ್ ಕೊಟ್ಟು ಸೋತ್ರು ಬಿಜೆಪಿ ಜೆಡಿಎಸ್. ಎಸ್, ಚಿಮುಲ್ ಎಲೆಕ್ಷನ್ ಕಾಂಗ್ರೆಸ್ ಮತ್ತು ಬೆಂಬಲಿಗರ ಕಮಾಲ್ ಆಗಿದೆ. ಫೈಟ್ ಕೊಟ್ಟರೂ ಕೂಡ ಸೋತ್ರು ಬಿಜೆಪಿ ಜೆಡಿಎಸ್ ಪಕ್ಷಗಳು. ಕಾಂಗ್ರೆಸ್ +8ರಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ಮತ್ತು ಜೆಡಿಎಸ್ 5 ಕಡೆ ಗೆಲುವನ್ನ ಸಾಧಿಸಿರುವಂತದ್ದು. ಪ್ರದೀಪ್ ಈಶ್ವರ್ಗೆ 2 ಕಡೆ ಮುಖಭಂಗವಾಗಿದೆ. ಸಂಸದ ಸುಧಾಕರ್ಗೆ ಮತ್ತೆ ಪೆರೇಸಂದ್ರ ಗೆದ್ದ ಖುಷಿ ಇದ್ರೆ, ಚಿಮುಲ್ ಗೆದ್ರೂ ಕಾಂಗ್ರೆಸ್ಗೆ ಖುಷಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ. ಮನೆಯೊಂದು 3 ಬಾಗಿಲು ಆದಂತೆ ಆಗಿದೆ ಕಾಂಗ್ರೆಸ್ ಕಥೆ. ಉಸ್ತುವಾರಿ ಮಂತ್ರಿ ಎಂಸಿ ಸುಧಾಕರ್ ಅವರದ್ದು ಸಪರೇಟ್ ಬಣ, ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವ್ರದ್ದು ಸಪರೇಟ್ ಬಣ. ಪ್ರತ್ಯೇಕವಾಗಿ ತಮ್ಮವರನ್ನ ಕಣಕ್ಕೆ ಇಳಿಸಿದ್ರು ಗೌರಿಬಿದನೂರು ಎಂಎಲ್ಎ KH ಪುಟ್ಟಸ್ವಾಮಿ ಅವರು. ಈಗ ಕಾಂಗ್ರೆಸ್ ಸಪೋರ್ಟ್ ಅಂದ್ರೂ KH ಪುಟ್ಟಸ್ವಾಮಿ ಅವರ ರಣತಂತ್ರ. ಕಾಂಗ್ರೆಸ್ ಪಕ್ಷದ 3 ಬಣಗಳ ಪೈಕಿ ಯಾರಿಗೆ ಚಿಮುಲ್ ಚುಕ್ಕಾಣಿ ಅನ್ನುವಂಥದ್ದು ಈಗ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಚಿಮುಲ್ ಪ್ರೆಸಿಡೆಂಟ್ ಎಲೆಕ್ಷನ್, ಚಿಮುಲ್ ಎಲೆಕ್ಷನ್ ನಲ್ಲಿ ಮನೆಯೊಂದು 3 ಬಾಗಿಲು ಆದಂಗ ಆಗೋಗಿದೆ ಪರಿಸ್ಥಿತಿ. ಕಾಂಗ್ರೆಸ್ +8ರಲ್ಲಿ ಇದರಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ +JDS ಇತ್ತಲ್ಲ, ಅದು 5 ಕಡೆ ಗೆಲುವನ್ನ ಸಾಧಿಸಿರುವಂತದ್ದು. ಪ್ರದೀಪ್ ಈಶ್ವರ್ಗೆ 2 ಕಡೆ ಮುಖಭಂಗವಾಗಿದೆ. ಸಂಸದ ಸುಧಾಕರ್ಗೆ ಮತ್ತೆ ಪೆರೇಸಂದ್ರ ಗೆದ್ದ ಖುಷಿ ಇದ್ರೆ, ಚಿಮುಲ್ ಗೆದ್ರೂ ಕೂಡ ಕಾಂಗ್ರೆಸ್ಗೆ ಖುಷಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಮನೆಯೊಂದು 3 ಬಾಗಿಲು ಅಂತಾರಲ್ಲ, ಹಂಗಾಗಿದೆ ಈಗ ಕಾಂಗ್ರೆಸ್ ಕತೆ. ಉಸ್ತುವಾರಿ ಮಂತ್ರಿ ಎಂಸಿ ಸುಧಾಕರ್ ಅವರದ್ದೇ ಸಪರೇಟ್ ಬಣ, ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರದ್ದು ಸಪರೇಟ್ ಬಣ. ಪ್ರತ್ಯೇಕವಾಗಿ ತಮ್ಮವರನ್ನ ಕಣಕ್ಕೆ ಇಳಿಸಿದ್ರು ಗೌರಿಬಿದನೂರು ಎಂಎಲ್ಎ KH ಪುಟ್ಟಸ್ವಾಮಿ. ಆದ್ರೂ ಕೂಡ ಅವರ ರಣತಂತ್ರ ಅಂದ್ರು ಕಾಂಗ್ರೆಸ್ ಪಕ್ಷದ 3 ಬಣಗಳ ಪೈಕಿ ಯಾರಿಗೆ ಚಿಮುಲ್ ಚುಕ್ಕಾಣಿ ಅನ್ನೋದು ಸದ್ಯಕ್ಕೆ ಕುತೂಹಲವನ್ನ ಮೂಡಿಸಿದೆ. ತೀವ್ರ ಕುತೂಹಲಿಗಳಾಗಿದ್ದಾರೆ. ಸೊ ಪ್ರೆಸಿಡೆಂಟ್ ಯಾರಾಗ್ತಾರೆ ಚಿಮುಲ್ ಎಲೆಕ್ಷನ್ ನಲ್ಲಿ ಅನ್ನುವಂಥದ್ದು ತೀವ್ರ ಕುತೂಹಲನ ಕೆರಳಿಸಿದೆ ಈಗ ಚಿಮುಲ್ ಪ್ರೆಸಿಡೆಂಟ್ ಎಲೆಕ್ಷನ್. ಎಸ್, ಒಂದ್ ಕಡೆ ಸುಧಾಕರ್ ಅವ್ರದ್ದು, ಎಂಸಿ ಸುಧಾಕರ್ ಅವ್ರದ್ದೇ ಸಪರೇಟ್ ಬಣ ಉಸ್ತುವಾರಿ ಮಂತ್ರಿ, ಇನ್ನೊಂದ್ ಕಡೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರದವ್ರದ್ದು ಸಪರೇಟ್ ಬಣ. ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಗೆದ್ರೂ ಕೂಡ ಮನೆಯೊಂದು 3 ಬಾಗಿಲು ಆದಂತಾಗಿದೆ, ಅತಂತ್ರದ ಪರಿಸ್ಥಿತಿ ಉಂಟಾಗಿದೆ. ಹಿಂಗಾಗಿ ಪ್ರೆಸಿಡೆಂಟ್ ಯಾರಾಗ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲವನ್ನ ಕೆರಳಿಸಿದೆ ಈಗ. ಈ ಕಡೆ ಬಿಜೆಪಿಗೆ ತೀವ್ರವಾದಂತಹ ಮುಖಭಂಗ ಉಂಟಾಗಿದೆ. ಬಿಗ್ ಫೈಟ್ ಕೊಟ್ಟರೂ ಕೂಡ ಬಿಜೆಪಿ JDSಗೆ ಮುಖಭಂಗ ಉಂಟಾಗಿರುವಂಥದ್ದು. ಇನ್ನೊಂದು ಕಡೆ ಇವ್ರದೇ ಬಣಗಳ ನಡುವೆ ಪ್ರೆಸಿಡೆಂಟ್ ಆಗ್ತಾರೆ ಎಲೆಕ್ಷನ್ ನಲ್ಲಿ ಅನ್ನೋದು ಕೂಡ ಈಗ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಮಂತ್ರಿಗಳು ಬಿಟ್ಟಿರೋ ವಿಚಾರ ಅದು ನಾನು ಅಷ್ಟು ದೊಡ್ಡವನು ಅಲ್ಲ, ಆ ಮಾತು ನಾನು ಮಾತಾಡೋದು ಅಲ್ಲ. ಹೈಕಮಾಂಡ್ ಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಹೇಳ್ತಾರೋ ಅದರಂತೆ ನಡ್ಕೊಂಡು ಹೋಗೋರು. ಸರ್, ಮಂತ್ರಿಗಳು ಬಿಟ್ಟಿರೋ ವಿಚಾರ ಅದು ನಾನು ಅಷ್ಟು ದೊಡ್ಡವನು ಅಲ್ಲ, ಆ ಮಾತು ನಾನು ಮಾತಾಡೋದು ಅಲ್ಲ. ಹೈಕಮಾಂಡ್ ಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಹೇಳ್ತಾರೋ ಅದರಂತೆ ನಡ್ಕೊಂಡು ಹೋಗೋರು. ಸರ್, ಮಂತ್ರಿಗಳು ಬಿಟ್ಟಿರೋ ವಿಚಾರ ಅದು ನಾನು ಅಷ್ಟು ದೊಡ್ಡವನು ಅಲ್ಲ ಸರ್. ಸೋಲ್ಸಿರೋದು ಮತದಾರರು ಸೋಲ್ಸಿರೋದು ಖಂಡಿತ ನಾನಲ್ಲ. ಇದಕ್ಕೆ ರೂವಾರಿಗಳೇ ನಮ್ಮ BN ರವಿಕುಮಾರ್ ಅವರು. ಸರ್, ನಮ್ಮ ಕಾರ್ಯ ರೈತರ ಪರವಾಗಿರ್ತದ, ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಧ್ಯೇಯನೇ ಬರೀ ರೈತರ ಪರವಾಗಿ. ನಾವು ರೈತರಿಗೆ ಎಲ್ಲಿ ಈಗ ಚಿಮುಲಲ್ಲಿ ಸೋರಿಕೆ ಆಗ್ತಾ ಇದೆ, ಮೊದಲನೇದು ಅದನ್ನು ತಡೆಗಟ್ಟೋದು, ರೈತರಿಗೆ ಒಳ್ಳೆ ರೇಟ್ ಕೊಡಿಸೋದು, ಮತ್ತು ಅದರಲ್ಲಿ ಇವತ್ತೇನು ಆಹಾರಗಳಿದೆ ದನಗಳಕ್ಕಾಗ್ತಕ್ಕಂಥ ಹಿಂಡಿ ಬೂಸ ಇಂಥವುಗಳಲ್ಲಿ ಏನು ಕಳಪೆ ಇದೆ ಅದನ್ನು ತಡೆಗಟ್ಟೋದು, ಒಂದು ಇದನ್ನ ಸರಿಪಡಿಸೋದೇ ನಮ್ಮ ಗುರಿ. ನಮ್ಗೇನಿದ್ರು ರೈತರೊಬ್ಬರೇ ಗುರಿ, ಬೇರೆ ಏನೂ ಅಲ್ಲ. ರೈತರಿಗೋಸ್ಕರ ಕೆಲಸ ನಲ್ಲ ಸರ್ ಸೋಲ್ಸಿರೋದು, ಮತದಾರರು ಸೋಲ್ಸಿರೋದು ಖಂಡಿತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಎಸ್ ರಾಮು, ಈಗ ಗೆದ್ರೂ ಕೂಡ ಪರಿಸ್ಥಿತಿ ಅತಂತ್ರ ಅಂತ ಕಾಣಿಸ್ತಿದೆ. ಒಂದ್ ಕಡೆ ಪ್ರದೀಪ್ ಈಶ್ವರ್ ಅವರ ಬಣ, ಇನ್ನೊಂದ್ ಕಡೆ ಎಂಸಿ ಸುಧಾಕರ್ ಅವರ ಬಣ ಇದೆ. ಯಾರು ಒಂದು ಪ್ರೆಸಿಡೆಂಟ್ ಸ್ಥಾನಕ್ಕೆ ಕೂರ್ತಾರೆ ಆ ಕುರ್ಚಿ ಮೇಲೆ ಅನ್ನುವಂಥ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಏನಿದೆ ಹೆಚ್ಚಿನ ಮಾಹಿತಿ? ಖಂಡಿತವಾಗ್ಲೂ ಮಂಜರಿ, ಏನು ಚಿಮಲ್ ಒಂದು ಎಲೆಕ್ಷನ್ಗೆ ಒಂದು ನಿನ್ನೆ ಅಷ್ಟೇ ಒಂದು ಅಭ್ಯರ್ಥಿಗಳ ಒಂದು ಡೈರೆಕ್ಟರ್ಗಳ ಒಂದು ಚುನಾವಣೆ ನಡೆದಿತ್ತು. ಏನು ಈಗಾಗಲೇ ಬಿಗ್ ಫೈಟ್ ಅಂತ ಈ ಒಂದು ಚುನಾವಣೆಗೆ ನೋಡ್ಕೊಳ್ತಾ ಹೋಗ್ಬೋದು. ಏನು ಬಿಜೆಪಿ JDS ಮತ್ತೆ ಕಾಂಗ್ರೆಸ್ಗೆ 8 ಸ್ಥಾನ ಗೆಲ್ಲುವಲ್ಲಿ, ಮತ್ತೆ ಬಿಜೆಪಿ JDSಗೆ 5 ಕಡೆ
ಗೆಲುವು ಬಂದಿರುವಂತ ನೆಲೆಯಲ್ಲಿ ಏನು ಕಾಂಗ್ರೆಸ್ ನಾಯಕರಿಗೆ, ಒಂದು ಕಾಂಗ್ರೆಸ್ ಮುಖಂಡರಿಗೆ ಮುಖಭಂಗ ಆಗಿರುವಂತ ಒಂದು ಪ್ರಸಂಗ ಈ ಒಂದು ಚುನಾವಣೆಯಲ್ಲಿ ನಡೆದಿರುವಂತದ್ದು. ಈಗಾಗಲೇ ಬಹುತೇಕ ಏನು 3 ಬಣಗಳು ಈ ಒಂದು ಚುನಾವಣೆಯಲ್ಲಿ ನಿಂತಿರುವಂತ ನಿಟ್ಟಿನಲ್ಲಿ ಯಾರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬರುತ್ತೆ ಮತ್ತೆ ಯಾರು ಇದರ ವಿಚಾರದಲ್ಲಿ ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂತದ್ದು, ತೀವ್ರ ಕುತೂಹಲಕ್ಕೆ ಒಂದು ಘಟನೆ ಸಾಕ್ಷಿಯಾಗಿರುವಂತದ್ದು. ಈಗಾಗಲೇ ಪ್ರದೀಪ್ ಈಶ್ವರ್ ಅವರ ಒಂದು ಬಣ ಏನಿದೆ, ಮತ್ತೆ ಸುಧಾಕರ್ ಅವರ ಬಣ ಏನಿದೆ, ಮತ್ತೆ ಈ ಒಂದು ಮೂಲ ಕಾಂಗ್ರೆಸ್ಸಿಗರು ಯಾರಿದ್ದಾರೆ ಇವರ ಬಣ ಒಂದಾಗಿರುವಂತದ್ದು, ಮತ್ತೆ ಜೆಡಿಎಸ್ ಬಿಜೆಪಿ ಕೂಡ ಒಂದು ತಮ್ಮ ಬಣಗಳಲ್ಲಿ ಗುರುತಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದಿರುವಂತ ಒಂದು ಘಟನೆಗೆ ಒಂದು ಚಿಕ್ಕಬಳ್ಳಾಪುರ ಒಂದು ಚುನಾವಣೆ ಡೈರಿ ಚುನಾವಣೆ ಸಾಕ್ಷಿ ಆಗೋಗುವಂತದ್ದು. ಇನ್ನು ಏನು ಅಧ್ಯಕ್ಷ ಗಾದಿಗೆ ಒಂದು ಚುನಾವಣೆಗೆ ಯಾರು ಅಧ್ಯಕ್ಷರಾಗಿ ನಿಲ್ತಾರ ಅನ್ನೋಂಥದ್ದು ಇನ್ನಷ್ಟೇ ಕಾದು ನೋಡ್ಬೇಕಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಒಂದು ರಾಜ್ಯದಲ್ಲಿ ಸ್ಥಿರ ಸರ್ಕಾರ ಮತ್ತು ಸುಭದ್ರ ಸರ್ಕಾರ ನೀಡುವ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಅನ್ಕೊಂಡಿತ್ತೋ ಈ ಕಾಂಗ್ರೆಸ್ಗೆ ಮುಖಭಂಗ ಆಗಿರುವಂತದ್ದು ಈ ಒಂದು ಚುನಾವಣೆಯಲ್ಲಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು MP ಸುಧಾಕರ್ ಅವರು ಮತ್ತೆ ಏನು ಒಂದು ಪ್ರದೀಪ್ ಈಶ್ವರ್ ಅವರ ಬಣಗಳ ಒಂದು ಬಡಿದಾಟದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಇದು ಬಿಜೆಪಿ ಮತ್ತೆ JDS ಹೋಗುತ್ತೋ ಅನ್ನೋಂಥದ್ದು ಎಲ್ಲೋ ಕುತೂಹಲ ಮೂಡಿಸಿರುವಂತ ಘಟನೆಗೆ ಈ ಒಂದು ಚುನಾವಣೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಈ ಚುನಾವಣೆಗೆ ತಯಾರಿ ಮಾಡ್ಕೊಂಡಿದ್ರು. ಆದ್ರೆ ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಎಲ್ಲೋ ಒಂದ್ ಕಡೆ ತೀವ್ರ ಪೈಪೋಟಿ ಒಂದು ವಿಚಾರಕ್ಕೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು.